ಎಲ್ಲರಿಗೂ ಶುಭ ಮುಂಜಾನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗೇನು ಸಿಕ್ಕಾಪಟ್ಟೆ ಮಳೆ ಇದೆ, ವಾತಾವರಣ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಬನ್ನಿ ಇವತ್ತು ನಾನು ಯಾವ ಥರ ಮೆಹಂದಿ ಹಚ್ಕೋತೀನಿ ಮತ್ತು ಯಾವ ಥರ ಉಪಯೋಗಿಸ್ತೀನಿ ಅಂತ ತೋರ್ಸಕತ್ತೀನಿ. ಇವಾಗ ಬಿಳಿ ಕೂದಲು ಸಮಸ್ಯೆ ತುಂಬ ಇದೆ. ಎಲ್ಲಿಗಾದರೂ ಫಂಕ್ಷನಿಗೆ ಹೋಗಬೇಕು, ಸಮಾರಂಭಕ್ಕೆ ಹೋಗಬೇಕು ಅಂದರೆ ತುಂಬ ಟೆನ್ಷನ್ ನಮಗೆ. ಅದಕ್ಕೆ ಆ ಟೆನ್ಷನ್ ಬಿಟ್ಬಿಡಿ, ಏನೇನು ಬೇಕು ಅಂತ ಪಟ್ ಅಂತ ತೋರಿಸ್ಬಿಡ್ತೀನಿ, ನೀವು ಪಟ್ ಅಂತ ನೋಟ್ ಮಾಡ್ಕೊಳ್ಳಿ. ನೋಡಿರಿ, ನಾನು ಒಂದು ಪ್ರೇಮ್ ದುಲಾನ್ ಮೆಹಂದಿ ತೊಗೊಂಡಿದ್ದೀನಿ. ಇದು ಸಣ್ಣ ಪ್ಯಾಕ್ ರೀ, ಇದು 15 ರೂಪಾಯಿ ಪ್ಯಾಕ್ ಬರುತ್ತೆ, 30 ರೂಪಾಯ್ದು ಬರುತ್ತೆ, 15 ರೂಪಾಯ್ದು ಬರುತ್ತೆ. ನೋಡಿರಿ, ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಯೂಸ್ ಮಾಡ್ಬೋದು. ಒಂದು ನೋಡಿರಿ, ಹೇರ್ ಏನ ತೊಗೊಂಡಿದ್ದೀನಿ ಪ್ರೇಮ್ ದುಲಾನ್, ಮತ್ತು ಒಂದು ಎಗ್ ತೊಗೊಂಡಿದ್ದೀನಿ, ಒಂದು ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ಕಾಫಿ ಯೂಸ್ ಮಾಡ್ತೀರೋ ಅದನ್ನು ತೊಗೋಬೋದು. ಒಂದು 4-5 ಲವಂಗ ತೊಗೋಬೇಕು. ನೋಡಿರಿ, ಸಿಂಪಲ್ಲಾಗಿ ನಾವು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಕ್ಕಿಟ್ಟಿದ್ದೆ. ನೋಡಿರಿ, ಡೆಕಾಷನ್ ಅಂತಾರಲ್ಲ ಆ ಟೈಪ್ ಮಾಡ್ಕೋಬೇಕು. ಅದಕ್ಕೇನು ಸಕ್ಕರೆ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಬ್ರೂ ಕಾಫಿ ಪುಡಿ ಹಾಕ್ಬಿಡ್ರಿ. ಹಾಕ್ತೀನಿ. ನೋಡಿರಿ, ಒಂದು ಬ್ರೂ ಕಾಫಿ ಪುಡಿ ಹಾಕಿ, ಒಂದು ಸ್ವಲ್ಪ ಚಹಾ ಪುಡಿ ಹಾಕ್ರಿ, ಮತ್ತು ಒಂದು 4-5 ಲವಂಗ ಹಾಕ್ರಿ. ನೋಡಿ ಹೇಳ್ತೀನಿ ಇನ್ನೊಂದ್ಸಲ, ಒಂದು ಬ್ರೂ ಕಾಫಿ ಪುಡಿ ಹಾಕ್ರಿ. ನಾನು ಸ್ವಲ್ಪ ಚಹಾ ಪುಡಿನೇ ಹಾಕಾಕತ್ತೇನೆ, ಸ್ವಲ್ಪ ರೆಡ್ ಆಗಲಿ ಅಂತೇಳಿ. ಒಂದು ಕಾಫಿ ಪುಡಿ ಮತ್ತು ಚಹಾ ಪುಡಿ, ಲವಂಗ ಪೂರ್ತಿ ಒಂದು ಏನಿಲ್ಲ ಅಂದರೂ ಒಂದು 15 ನಿಮಿಷ ಕುದಿಸ್ಕೊಂಬಿಡಿ. ಇವಾಗ ನೋಡಿರಿ, ಒಂದು ಸೋಸೋದು ತೊಗೊಂಡು ಈ ಥರ ಸೋಸ್ಕೊಳ್ಳಿ. ಡಿಕಾಷನ್ ಅಂತಾರಲ್ಲ ಅದೇ ಟೈಪ್ ಮಾಡ್ಕೋಬೇಕು ಇದನ್ನು. ನೋಡಿ, ಇವಾಗ ಇದನ್ನು ಒಂದು ಕಡೆ ನೀವು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಾಗ್ತದೆ ನೀವು ಆ ನೀರು ನೋಡಿ ಮತ್ತೆ ಅದನ್ನು ಹಾಕ್ಕೋಬೇಕಾಗತ್ತೆ. ಈಗ ನಾನು ನೋಡಿರಿ, ನನಗೆ ಇಷ್ಟೇ ಸಾಕು ಅನ್ನಿಸ್ತು, ಅದಕ್ಕೆ ಇಷ್ಟೇ ಹಾಕ್ಕೊಂಡು. ನೀವು ಇದಕ್ಕೆ ಬೇಕಾದ್ರೆ ಬಿಟ್ರೂಟು ರಸನ ಹಾಕ್ಕೋಬೋದು ಫ್ರೆಂಡ್ಸ್, ಇನ್ನೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾವೆ ಕೂಲ್ದ. ಬೇಕಾದ್ರೆ ಯೂಸ್ ಮಾಡಿ ನೋಡಿರಿ, ನೀವೇ ಹೇಳ್ತೀರಿ ನನಗೆ. ನೀವು ನಾಳೆ ಫಂಕ್ಷನ್ಗೆ ಹೋಗೋದಂದರೆ ಇವತ್ತಿನ ದಿನ ತಲೆ ಸ್ನಾನ ಮಾಡ್ಕೊಳ್ಳಿ. ತಲೆ ಸ್ನಾನ ಮಾಡಿಕೊಂಡು ಎಲ್ಲ ಹೇರ್ ಡ್ರೈ ಮಾಡ್ಕೊಂಡ್ಮೇಲೆ ಈ ಥರ ಪ್ಯಾಕ್ ಹಾಕ್ಕೊಳ್ರಿ ನೀವು. ಇದನ್ನೇನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಸಾಕು, ಅರ್ಧ ಗಂಟೆ ಹಚ್ಕೊಂಡು ಬಿಟ್ಬಿಡಬೇಕು. ನೋಡಿರಿ, ಇವಾಗ ನಾನು ಇದನ್ನು ಮೆಹಂದಿ ಹಾಕಿ ಕಲಿಸ್ಕೊಳಕತ್ತೆ ನೋಡಿರಿ ಪೂರ್ತಿ. ಮೊದಲಿಗೆ ಫ್ರೆಂಡ್ಸ್ ಹೇಳ್ತೀನಿ, ಆಯಿಲ್ ಯೂಸ್ ಮಾಡಿ ನೀವು ಇದನ್ನು ಹಾಕ್ಕೊಂಡ್ರೆ ನಿಮಗೇನು ಯೂಸ್ ಆಗೋಲ್ಲ. ಕ್ಲೀನಾಗಿ ತಲೆ ಸ್ನಾನ ಮಾಡ್ತಿರಲ್ಲ ಹೇಗಿದ್ದರೂ, ಅವಾಗ ಇದನ್ನು ತಲೆ ಸ್ನಾನ ಮಾಡಿಬಿಟ್ಟು ಹಚ್ಕೊಂಡು ಮತ್ತು ತಲೆ ಸ್ನಾನ ಮಾಡಬೇಕು. ಇದಕ್ಕೆ ಶಾಂಪೂ ಏನು ಯೂಸ್ ಮಾಡಬೇಡ್ರಿ, ಹಂಗೆ ನಾರ್ಮಲಾಗಿ ತೊಗೊಳ್ರಿ. ನೆಕ್ಸ್ಟ್ ನೀವು ಇದಕ್ಕೆ ನೈಟು ಫುಲ್ ಎಲ್ಲ ಕೂಲ್ದ ಆರಿಸ್ಕೊಂಡು ಡ್ರೈ ಮಾಡ್ಕೊತೀರಲ್ಲ, ನೈಟು ಬಿಸಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಕೊಂಡು ಹಚ್ಕೊಂಡು ಬೆಳಗ್ಗೆ ನೀವು ತಲೆ ಸ್ನಾನ ಮಾಡಿರಿ. ಎಷ್ಟು ಸ್ಮೂತಾಗಿ ಬರ್ತಾವೆ ಹೇರ್ಸ್ ಅಂತ ನೀವೇ ನಂಗೆ ಹೇಳ್ತೀರಿ. ಭಾರಿ ಅಂದರೆ ಭಾರಿ ಚೆನ್ನಾಗಿ ಬರ್ತಾವ್ರಿ ಕೂಲ್ದ. ಮತ್ತು ನೀವೇ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಿ ಹೌದಕ್ಕ ಅಂತೇಳಿ. ನಾನು ಇದೇ ಥರ ಯೂಸ್ ಮಾಡೋದು. ಎಲ್ಲಿಗಾದ್ರೂ ಹೊಂಟ್ರೆ ಅಕ್ಕ ರೆಡ್ ಆಗಲ್ವಾ ಕೂಲ್ದ ಅಂತ ಕೇಳಿದರೆ, ಯಾವ ಬಿಳೆ ಕೂಲ್ದು ಮಾತ್ರ ರೆಡ್ ಆಗುತ್ತೆ ಫ್ರೆಂಡ್ಸ್. ನೋಡಿರಿ, ಯೂಸ್ ಮಾಡಿ ನೋಡಿರಿ. ಈಗ ಹೆಗ್ಗು ಹಾಕೋತಾ ಇದ್ದೀನಿ. ನಿಮಗೆ ಹೆಗ್ಗು ಬೇಡ ಅಂದರೆ ನೀವು ಸ್ಕಿಪ್ ಮಾಡಿರಿ. ನಾನು ಎಗ್ ಹಾಕ್ಕೊಳಕತ್ತೀನಿ, ಯಾಕಂದರೆ ತಲೆ ಹುಟ್ಟು ಸಮಸ್ಯೆ ಇದ್ದರೆ ಇದು ಹೋಗುತ್ತೆ ಅಂತ ಹೆಗ್ಗು ಯೂಸ್ ಮಾಡ್ತೀನಿ. ನೋಡಿರಿ, ಫುಲ್ಲು ಕಲಿಸ್ಕೊಂಬಿಡ್ರಿ. ಕಲಿಸ್ಕೊಂಡು ಒಂದು ಸ್ವಲ್ಪ ಆರೋಕ್ಕೆ ಬಿಟ್ಬಿಡಿ. ನೋಡಿ, ಇವಾಗಿನ ಪೂರ್ತಿ ಕಲಿಸ್ಕೊಂಡು ಆರೋಕ್ಕೆ ಬಿಟ್ಬಿಡಿ. ಒಂದು ಹೇಳ್ತೀನಿ, ಇದನ್ನು ಹಚ್ಕೊಂಡು ಶಾಂಪು ಯೂಸ್ ಮಾಡಿ ತಲೆ ಸ್ನಾನ ಮಾಡಬೇಡ್ರಿ. ಅವತ್ತೇನಾಯ್ತಲ್ರಿ ಹೆಂಗೆ ತಲೆ ಸ್ನಾನ ಮಾಡಿಕೊಡ್ರಿ. ಮತ್ತು ನೀವು ಫುಲ್ಲು ಡ್ರೈ ಆದಮೇಲೆ ಸ್ವಲ್ಪ ರಾತ್ರಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡಿದರೆ ಭಾಳ ಸ್ಮೂತ್ ಬರ್ತಾವೆ ಕೂಲ್ದ. ನಾನು ಇದೇ ಥರ ಯೂಸ್ ಮಾಡೋದು. ಯಾವ ವೈಟ್ ಕೂಲ್ದು ಇರ್ತಲ್ರಿ ಅದೇ ಅಷ್ಟೇ ರೆಡ್ ಆಗುತ್ತೆ, ಪೂರ್ತಿ ಏನು ಹೇರ್ಸು ರೆಡ್ ಆಗೋಲ್ಲ. ನೀವೇನು ಹೆದರ್ಕೋಬೇಡ್ರಿ, ಯೂಸ್ ಮಾಡಿ ನೋಡಿರಿ. ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬೀಟ್ರೂಟ್ ರಸ ಇದ್ದರೆ ಮಿಕ್ಸಿ ಮಾಡಿಕೊಂಡು ಬೀಟ್ರೂಟ್ ಪೂರ್ತಿ ಎರೆದು ಬೀಟ್ರೂಟ್ ರಸ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಬರ್ತಾವೆ. ನೋಡಿರಿ, ಇವಾಗ ನಾನು ಇದನ್ನು ಫುಲ್ಲು ಕಲಿಸ್ಕೊಂಡು ಇವಾಗ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕೈಯಿಂದನೇ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಕೈಯಿಂದನೇ ಯೂಸ್ ಮಾಡ್ಬೋದು. ಒಬ್ಬೊಬ್ಬರು ಮೆಹಂದಿ ವಾಸನೆ ಆಗದೇ ಇರೋರು ನೋಡಿ. ಇವಾಗ ನಾನು ತಲೆ ಸ್ನಾನನೂ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಹೇರ್ಸ್ ಅಂತ. ಫುಲ್ಲು ಏನು ರೆಡ್ ಆಗಂಗಿಲ್ಲ. ಯಾವ ಹೇರ್ಸು ವೈಟ್ ಇರುತ್ತೆ ಅದು ಮಾತ್ರ ರೆಡ್ ಆಗಿರುತ್ತೆ. ನೋಡಿ, ನಾನು ಯೂಸ್ ಮಾಡೋದೇ ಇದು. ನೀವು ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಇದಕ್ಕೆ ನಾನು ಇನ್ನೊಂದು ಸಲ ನೈಟು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮತ್ತೆ ತಲೆ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.